ನರ್ಮದೇಹರ್. ನಾವೀಗ ನರ್ಮದಾ ನದಿ ತೀರದ ಉತ್ತರ ಭಾಗದಲ್ಲಿದ್ದೇವೆ. ನಾರೇಶ್ವರ ಎನ್ನುವ ದಿವ್ಯವಾದ ಒಂದು ಕ್ಷೇತ್ರಕ್ಕೆ ಬಂದೇವಿ. ಈ ಕ್ಷೇತ್ರದ ಮಹತ್ವ ಏನಂತಂದ್ರೆ, ಪ್ರತಿಯೊಬ್ಬ ಋಷಿಮುನಿಗಳು ದೇವಾನುದೇವತೆಗಳು ಅವರವ್ರ ಹೆಸರಿಂದ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಕ್ಕೆ, ಈಗ ರಾಮ ಸ್ಥಾಪನೆ ಮಾಡಿದ್ದಕ್ಕೆ ಅದಕ್ಕೆ ರಾಮೇಶ್ವರ ಅಂತ ಆಗ್ಯದ. ಮಾರ್ಕಂಡೇಯ ಋಷಿಗಳು ಸ್ಥಾಪನೆ ಮಾಡಿದ್ದಕ್ಕೆ ಅದಕ್ಕೆ ಮಾರ್ಕಂಡೇಶ್ವರ ಅಂತದ. ಯಮಧರ್ಮ ಮಾಡಿದ್ದಕ್ಕೆ ಯಮೇಶ್ವರ ಅಂತದ. ನಾರದರು ತಪಶ್ಚರ್ಯ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ದಕ್ಕೆ ನಾರದೇಶ್ವರ ಅಂತ ಏನು ಹಿಂಗೆ ಪ್ರಸಿದ್ಧಿ ಆಗ್ಯಾವಲ್ಲ, ಇದ್ರದ್ದೇನು ವಿಶೇಷತೆ ಏನಂತಂದ್ರೆ, ಇಲ್ಲಿ ಪಾರ್ವತಿ ಪರಮೇಶ್ವರರು ಒಂದ್ಸತಿ ಈ ಪ್ರದೇಶಕ್ಕೆ ಬರ್ತಾರೆ. ಸುಮ್ಮನೆ ಅವರು ಸಂಚಾರ ಮಾಡುವಾಗ ಇಲ್ಲಿ ನರ್ಮದೆಗೆ ಬಹಳ ಸಂತೋಷ ಆಗಿ ಬರ್ತಾರೆ. ಯಾಕೆಂದ್ರೆ ಆಕೆ ತಂದೆ ತಾಯಿಗಳು, ಅವ್ರ ತಂದೆ ತಾಯಿ ನೋಡಿ ಬಹಳ ಆನಂದ ಅನಿಸ್ತದ. ಆಮೇಲೆ ಅವರು ನನ್ನ ಹೆಸರಿಂದ ಇಲ್ಲೊಂದು ಶಿವಲಿಂಗ ಸ್ಥಾಪನೆ ಮಾಡಬೇಕು, ನೀವು ಯಾವಾಗಲೂ ಸದಾ ಸರ್ವದಾ ಇಲ್ಲೇ ನೀವು ವಿರಾಜಮಾನರಾಗಬೇಕು, ಇದು ನನ್ನ ಪ್ರಾರ್ಥನೆ ಅದಂತ ತಿಳ್ಕೊಂಡು ನರ್ಮದೇ ಸ್ವತಃ ಪ್ರಾರ್ಥನೆ ಮಾಡಿದ ಮೇಲೆ ಆ ನರ್ಮದೆ ಹೆಸರು ಪರಶಿವನ ಅದಕ್ಕೆ ತಥಾಸ್ತು ಅಂತಾರ. ಆಮೇಲೆ ಆಕೆ ಒಂದು ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾಳೆ. ಇದಕ್ಕೆ ನರ್ಮದೇಶ್ವರ ಅಂತ ಇದರ ಹೆಸರದ. ಮುಂದೆ ಏನಾಗ್ತದೆ, ಕಾಲಾಂತರದೊಳಗೆ ಒಂದ್ಸತಿ ಇಲ್ಲಿ ನರ್ಮದಾ ಇಲ್ಲಿ ಪ್ರವಾಹ ಬಂದ್ಬಿಡ್ತದೆ. ಆ ಪ್ರವಾಹ ಬಂದು ಇಡೀ ಈ ಪ್ರದೇಶ ಎಲ್ಲ ಮುಳುಗಡೆ ಆಗ್ತದೆ. ಈ ನರ್ಮದೇಶ್ವರ ಮಂದಿರ ಬಿದ್ದು ಹೋಗ್ಬಿಡ್ತದೆ. ಬಿದ್ದು ಹೋಗಿ ಆ ಈಶ್ವರ ಮುಚ್ಚಿ ಹೋಗ್ಬಿಡ್ತದೆ. ಮುಂದೇನಾಗ್ತದೆ, ಆಮೇಲೆ ಇದು ಮುಸ್ಲಿಂ ಆಳ್ವಿಕೆ ಆದ ನಂತರ ಇದು ಪೇಶ್ವೆಯರ ಆಳ್ವಿಕೆ ಬರ್ತದೆ. ಪೇಶ್ವೆ ಸೈನ್ಯದೊಳಗೆ ಒಬ್ಬ ನರೋಪಂತ ಅಂತ ಒಬ್ಬ ಸೈನ್ಯಾಧಿಕಾರಿ ಇದ್ದ. ಅವ ದೊಡ್ಡ ಶಿವಭಕ್ತ ಇದ್ದ. ಒಂದು ದಿವಸ ಏನಾಯ್ತು, ಅವ ಮಲಗಿದ್ದ, ರಾತ್ರಿ ಅವಂಗೆ ದೃಷ್ಟಾಂತ ಆಯ್ತು. ಅರೇ, ನಾ ಇಲ್ಲಿ ಮಣ್ಣಿನೊಳಗೆ ಸಿಕ್ಕೊಂಡ್ಬಿಟ್ಟೇನೆ, ನನ್ನ ಹೊರಗೆ ತೆಗೆದು ನನ್ನ ಸ್ಥಾಪನೆ ಮಾಡುವಂತ ಆ ನರೋಪಂತನಿಗೆ ಒಂದು ದೃಷ್ಟಾಂತ ಆಯ್ತು. ಆಮೇಲೆ ಅವ್ಗೆ ಒಂದು ಎಲ್ಲ ಸೈನಿಕರು ಕರ್ಕೊಂಡ್ಬಂದು ಈ ಎಲ್ಲ ಬಿದ್ದಂತಹ ಮಣ್ಣಿನ ಕಲ್ಲುಗಳನ್ನೆಲ್ಲ ತೆಗೆದು ನೋಡ್ತಾನೆ. ಆಮೇಲೆ ಈ ನರ್ಮದೇಶ್ವರ ಏನು ನರ್ಮದೇ ಸ್ವತಃ ಸ್ಥಾಪನೆ ಮಾಡಿದಂಥ ಈಶ್ವರ ಸಿಕ್ತು. ಆಮೇಲೆ ಅವ ಸುಂದರವಾಗಿರ್ತಕ್ಕಂಥ ಒಂದು ಮಂದಿರವನ್ನು ಇಲ್ಲಿ ಕಟ್ಟಿದ. ಆಮೇಲೆ ನರ್ಮದೇಶ್ವರ ಮತ್ತೆ ಆರಾಧನೆ ಅಂತಕ್ಕಂಥದ್ದು ಇಲ್ಲಿ ಪ್ರಾರಂಭ ಆಯ್ತು. ಅಲ್ಲಿ ವಾಸುದೇವಾನಂದ ಸರಸ್ವತಿ ಠೇಮೆ ಮಹಾರಾಜ ಸಾಕ್ಷಾತ್ ದತ್ತ ಸ್ವರೂಪಿಗಳು ಅಲ್ಲಿ ಎಲ್ಲರನ್ನ ಗುರುಚರಿತ್ರೆಗೆ ಹಚ್ಚಿದ್ರು. ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಈ ಮಂತ್ರವನ್ನು, ಈ ಭಜನೆಯನ್ನು ಹೇಳಿದವರೇ ವಾಸುದೇವಾನಂದ ಸರಸ್ವತಿ ಠೇಮೆ ಮಹಾರಾಜರು. ಅವರ ಶಿಷ್ಯರೇ ರಂಗಾವಧೂತ್ ಮಹಾರಾಜರು. ಅವರು ಅಲ್ಲಿ ಅವರ ಉಪಾಸನ ಅವ್ರ ಕಡೆಯಿಂದ ತಗೊಂಡು ಅವ್ರ ಕಡೆಯಿಂದ ಅವರ ಶಿಷ್ಯ ಸ್ವೀಕಾರ ಅವ್ರ ಕಡೆಯಿಂದ ಮಾಡ್ಕೊಂಡು ಅವ್ರೇನು ಮಾಡೋದು, ಈ ಪ್ರಾಂತಕ್ಕೆ ಅವರು ಪ್ರಸಾರಕ್ಕೆ ಬಂದರು. ಏನಾಯ್ತು, ಈ ಬಂದ್ಕೊಳ್ಳಿ ಇಲ್ಲಿ ಅವ್ರ ನಿರ್ಮಲವಾದ ಒಂಥರ ನಿಶಬ್ದವಾಗಿರ್ತಕ್ಕಂತಹ ಶಾಂತ ಈ ವಾತಾವರಣ ನೋಡಿ ಅವ್ರಿಗೆ ಅನ್ನಿಸ್ತ ರಂಗಾವಧೂತ್ ಮಹಾರಾಜರಿಗೆ ನಾ ಇಲ್ಲೇ ವಾಸ ಆಗಿರ್ಬೇಕಂತೇಳಿ ಅವ್ರಿಗೆ ಮನಸ್ಸಿನೊಳಗೆ ಬಂದು ಅವ್ರೇನು ಮಾಡಿದ್ರು, ಯಾರ ಮನೆಯೊಳಗಿರಲಿಲ್ಲ, ಕುಟ್ರದೊಳಗೆ ಎಲ್ಲಿ ಹೋಗಲಿಲ್ಲ. ಅವರು ಒಂದು ಮರದ ಪೊಟ್ಟರೆ ಒಳಗೆ ಅವರು ಹೋಗಿ ಧ್ಯಾನಾಸಕ್ತರಾಗಿ ತಪೋನಿರತರಾಗಿ ಕೂತರು. ಒಬ್ಬ ವ್ಯಕ್ತಿ ದಿನ ಹಸುಗಳನ್ನು ಮೇಯಿಸ್ಕೊಳ್ಳಿಕ್ಕೆ ಇಲ್ಲಿ ಬರ್ತಿದ್ದ. ಅವ್ನು ನೋಡಿದ ಇಲ್ಲೇನೋ ಓಂಕಾರ ಕೇಳಲಿಕ್ಕತ್ತದಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಹುಡುಕಾಡಿದ. ಆಮೇಲೆ ಸಾಕಷ್ಟು ಸಮಯ ಆದಮೇಲೆ ಮರದ ಪಟ್ಟರಿ ಒಳಗೆ ಓಂಕಾರ ಶಬ್ದ ಕೇಳಿಸ್ತು. ಆಮೇಲೆ ಅಲ್ಲಿ ಹಣಿಕೆ ಹಾಕಿ ನೋಡಿದ, ಅಲ್ಲಿ ರಂಗಾವಧೂತ್ ಮಹಾರಾಜರು ಧ್ಯಾನ ಕೂತಿದ್ರು. ಆಮೇಲೆ ಅವ್ರು ಪ್ರಾರ್ಥನೆ ಮಾಡಿದ್ರು, ನೀವು ಇಲ್ಲ ಕೂತೀವಿ ಹೊರಗೆ ಬರ್ರಿ. ಇಲ್ಲ, ನಾ ಧ್ಯಾನ ಕೂತೇನಪ್ಪ, ದಯವಿಟ್ಟು ಈ ವಿಷಯ ಏನು ಹೇಳ್ಬೇಡ, ನಾ ಹಂಗಾರ ನಾ ದಿನ ನಿಮಗೆ ನನ್ನ ಹಸುವಿನ ಹಾಲು ತಂದು ಕೊಡ್ತೇನೆ, ನೀವು ಸ್ವೀಕಾರ ಮಾಡಿ ತಪಸ್ಸು ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಬೇಡ್ಕೊಂಡ. ಆಮೇಲೆ ಅವ್ರು ನಿತ್ಯ ಅವ್ರಿಗೆ ಹಾಲು ತಂದು ಕೊಟ್ಟು ಆಮೇಲೆ ಅವ್ರಿಗೆ ಯಾವಾಗ ತಮ್ಮ ತಪಸ್ಸು ಅಂತಕ್ಕಂಥದ್ದು ಫಲಿಸ್ತು, ಆಮೇಲೆ ಅವ್ರು ಮರದ ಪಟ್ಟರೆಯಿಂದ ಹೊರಗೆ ಬಂದಂತಹ ದಿವ್ಯವಾಗಿರ್ತಕ್ಕಂಥ ಸ್ಥಳ. ಅವರೇ ಮುಂದೆ ಗುರು ಗೀತಾಮೃತ ಲೀಲಾ ಅಂತೇಳಿ ಒಂದು ಬರೆದು ಈ ಗುಜರಾತ್ ತುಂಬ ಅದನ್ನೆಲ್ಲ ಪ್ರಚಾರ ಮಾಡಿ ಸಾಕಷ್ಟು ಜನರನ್ನ ಗುರು ಉಪಾಸನೆಗೆ ಹಚ್ಚಿದ್ರು, ದತ್ತ ಉಪಾಸನೆಗೆ ಹಚ್ಚಿದ್ರು. ಅಂತಹ ದಿವ್ಯವಾದ ಕ್ಷೇತ್ರ ಇದು ರಂಗಾವಧೂತ್ ಮಹಾರಾಜರ ತಪಸ್ಸಿನ ಕ್ಷೇತ್ರ. ಸ್ವತಃ ನರ್ಮದೇ ಸ್ಥಾಪನೆ ಮಾಡಿದಂತಹ ನರ್ಮದೇಶ್ವರ ಇಲ್ಲಿದ್ದಾನ. ಅವಂಗ ಕರ್ಪೂರೇಶ್ವರ ಅಂತ ನಿಮ್ಗೆ ಇಲ್ಲಿ ಹೆಸರದ. ಇದು ಹೀಗಾಗಿ ಈ ಊರಿಗೆ ಒಂದು ನರ್ಮದಾ ತೀರದಲ್ಲಿರುವಂಥ ಇದಕ್ಕೆ ನಾರೇಶ್ವರ ಕ್ಷೇತ್ರ ಅಂತ ಹೇಳಿ ಇದಕ್ಕೆ ಹೆಸರು ಬಂದದ. ನರ್ಮದೇಹರ್ ನರ್ಮದೇ